ಬಾಸ್ ಟಿವಿ ವೀಕ್ಷಕರೆಲ್ಲ ಮಂಜುನಾಥ್ ಭಟ್ ಗುರುಜಿ ಮಾಡುವ ನಮಸ್ಕಾರಗಳು. ಮಾರ್ಚ್ ಮಾಸ ಭವಿಷ್ಯ ತುಲಾರಾಶಿ. ತುಲಾರಾಶಿಯಲ್ಲಿ ಜನಿಸ್ತಕ್ಕಂಥ ವ್ಯಕ್ತಿಗಳಿಗೆ ವಿಶೇಷವಾಗಿರ್ತಕ್ಕಂಥ ಚೈತನ್ಯ, ಶಕ್ತಿ ಮತ್ತು ತುಂಬ ಉತ್ತಮವಾಗಿರ್ತಕ್ಕಂಥ ಮನೋಬಲ ಇರುತ್ತೆ. ಪ್ರತಿಯೊಂದನ್ನು ಕೂಡ ಅಳೆದು ತೂಗಿ ತೂಕ ಹಾಕಿ ವಿಚಾರವನ್ನು ವ್ಯವಹಾರವನ್ನು ಮಾಡ್ತಕ್ಕಂಥ ವ್ಯಕ್ತಿಗಳು ನೀವು ಆಗಿದ್ದೀರಿ. ಕಾರಣ ತುಲಾರಾಶಿ ಜನಿಸ್ತಕ್ಕಂಥ ವ್ಯಕ್ತಿಗಳಿಗೆ ಶುಕ್ರನು ಅಧಿಪತಿ ಆಗ್ತಾನೆ. ಶುಕ್ರನು ಶುಭಫಲವನ್ನು ಕೊಡ್ತಕ್ಕಂಥವನು ದೈವಗ್ರಹ. ಹಾಗಾಗಿ ಒಳ್ಳೆಯ ಒಂದು ಚಿಂತನೆ, ಒಳ್ಳೆಯ ಒಂದು ಯೋಚನೆ ಮತ್ತು ಒಳ್ಳೆಯ ಒಂದು ಅನುಕೂಲ ಅನಾನುಕೂಲಗಳ ಬಗ್ಗೆ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಒಂದು ಸಾಮರ್ಥ್ಯ ಈ ತುಲಾರಾಶಿಯವರಿಗಿರ್ತದೆ. ಈ ತುಲಾರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳು ಸಾಮಾನ್ಯವಾಗಿ ಸ್ವಲ್ಪ ಬ್ಯಾಲೆನ್ಸ್ ಆಗಿರೋಕ್ಕಾಗಲ್ಲ. ಯಾಕೆಂದ್ರೆ ಒಂದ್ಸಲ ಹೆಚ್ಚು ಕಮ್ಮಿ ಆಗ್ತಾ ಇರುತ್ತೆ ವ್ಯವಹಾರಗಳು, ದುಡ್ಡಿನ ವ್ಯವಹಾರ ಆಗಲಿ, ವೃತ್ತಿ ಆಗಲಿ, ಮಾನಸಿಕ ಸ್ಥಿತಿ ಆಗಲಿ ಸ್ವಲ್ಪ ವ್ಯತ್ಯಾಸ ಇರುತ್ತೆ. ಸ್ಟೇಬಲ್ ಆಗಿ ಒಂದೇ ಥರ ಕಮಿಟೆಡ್ ಆಗಿರೋದಿಲ್ಲ, ವ್ಯತ್ಯಾಸಗಳಿರ್ತದೆ. ಆದರೂ ಕೂಡ ತಾವು ಸಾಕಷ್ಟು ಯೋಚನೆಯನ್ನು ಮಾಡ್ತೀರಿ. ಮತ್ತು ಶುಭಫಲಗಳನ್ನು ಅನುಭವಿಸುವಂಥ ಯೋಗ ಇದು. ಮದುವೆ ಆಗುವಂಥ ಯೋಗ ಇರೋರಿಗೆ ಪ್ರಯತ್ನ ಪಟ್ಟರೆ, ಸ್ವಲ್ಪ ಸಮಯ ಕೊಟ್ಟರೆ ಅದು ಆಗ್ತದೆ ಅನ್ನುವಂಥದ್ದು. ಮತ್ತು ಅವರಿಗೆ ಗುರು ಬಲ ಇಲ್ಲ ಅಂದರೂ ಕೂಡ ಗುರುಬಲ ಬರುತ್ತೆ, ಬಂದ ಮೇಲೆ ಒಳ್ಳೇದಾಗ್ತದೆ. ಪ್ರತಿಯೊಂದಕ್ಕೂ ಗುರುವಿನ ನಾವು ನೋಡಬೇಕು ಅಂತೇನು ಇಲ್ಲ, ಅಂದರೆ ಬಲನೇ ನೋಡಬೇಕು ಅಂತ. ಜಾತಕದಲ್ಲಿ ದಶಾಭುಕ್ತಿ ಚೆನ್ನಾಗಿದ್ರು ಕೂಡ ಗುರುಬಲ ಇಲ್ಲದೆ ಹೋದ್ರೂ ಒಳ್ಳೇದಾಗ್ತದೆ. ಕೆಲವು ಸಲ ಗುರುಬಲ ಇಲ್ಲ ಅಂದರೂ ಕೂಡ ನಮಗೆ ಒಳ್ಳೇದಾಗುತ್ತೆ. ಅಂದರೆ ಜಾತಕ ಚೆನ್ನಾಗಿದ್ರೆ ನಮಗೆ ಎಲ್ಲ ರೀತಿ ಅನುಕೂಲ ಆಗುತ್ತೆ. ಸಾಮಾನ್ಯವಾಗಿ ನಾವು ಗೋಚಾರದಲ್ಲಿ ನೋಡ್ತಕ್ಕಂಥದ್ದು, ನಾವು ಗೋಚಾರದಲ್ಲಿ ಚಂದ್ರನಿಂದ ತೆಗೆದುಕೊಂಡು ನೋಡ್ತಕ್ಕಂಥದ್ದು. ಕೆಲವು ರಾಶಿ ಭವಿಷ್ಯ ಅಂತ ನಾವೇನು ಹೇಳ್ತೀವಿ ಅದು ಗೋಚಾರ ಫಲ. ಈ ಗೋಚಾರದಲ್ಲೂ ಕೂಡ ನಮಗೆ 50% ನಾವು ಹೇಳಬೇಕು, ಮತ್ತು 50% ನಾವು ಜಾತಕ ತಗೋಬೇಕು. ಜಾತಕದಲ್ಲಿ ನಿಮಗೆ ಚೆನ್ನಾಗಿದ್ದಾಗ ಇದರಲ್ಲಿ ನಿಮಗೆ 100% ಒಳ್ಳೇದಾಗ್ತದೆ. ಒಂದು ವೇಳೆ ನಿಮಗೆ ಜಾತಕದಲ್ಲಿ ಚೆನ್ನಾಗಿಲ್ಲದೇ ಇದ್ದಾಗ, ಗೋಚಾರದಲ್ಲಿ ಚೆಂದಾಗಿ ಇಲ್ಲೇ ಇದ್ದಾಗ ನಿಮ್ಗೆ ಸ್ವಲ್ಪ ತೊಂದರೆ ಆಗ್ಬೋದು, ಆಗಲ್ಲ ಅಂತ ಹೇಳಲ್ಲ. ಹಾಗೆ ಆ ತೊಂದರೆ ನಿರಂತರವಾಗಿರೋದಿಲ್ಲ, ಎಲ್ಲವೂ ಕೂಡ ಚಲಿಸುತ್ತೆ, ಯಾವುದು ನಿಂತ್ಕೊಂಡಿರಲ್ಲ. ಈ ಭೂಮಿ ನಿಂತ್ಕೊಂಡಿರಲ್ಲ, ಗ್ರಹಗಳು ನಿಂತ್ಕೊಂಡಿರಲ್ಲ, ಗಾಳಿ ಬೆಳಕು, ಸೂರ್ಯ ಚಂದ್ರ, ಮನುಷ್ಯನ ಜೀವ ಪ್ರತಿಯೊಂದು ಕೂಡ ನಿಂತ್ಕೊಂಡಿರಲ್ಲ. ಅದು ಹೋಗ್ತಾ ಇರ್ತದೆ, ಬರ್ತಾ ಇರ್ತದೆ. ಯಾಕೆ ನಿಂತ್ಕೊಳ್ಳೋಕ್ಕಾಗಲ್ಲ? ಜೀವಿಗಳು, ಪ್ರಾಣಿಗಳು, ಪಕ್ಷಿಗಳು, 84 ಲಕ್ಷ ಜೀವಿ ಜಂತುಗಳು ಕೂಡ ನಿಂತ್ಕೊಂಡಿರಲ್ಲ, ಎಲ್ಲ ಓಡಾಡ್ತಾನೆ ಇರ್ತದೆ. ಹಾಗಾಗಿ ನಾವು ಪ್ರತಿಯೊಂದು ಕೂಡ ಜೀವನದಲ್ಲಿ ಗ್ರಹಗಳು ಹಾಗೇನೆ ಓಡಾಡ್ತಾ ಇರ್ತದೆ. ಹಾಗೆ ನಮ್ಮ ಜೀವನದಲ್ಲಿ ಕಷ್ಟನೂ ಬರುತ್ತೆ, ಹಾಗೆ ಅದು ಓಡಿ ಹೋಗ್ತದೆ. ಮತ್ತು ಯಾವುದೇ ಸಮಸ್ಯೆ ಬಂದರೂ ಕೂಡ ಮಂಜಿನಂತೆ ಕರಗಿ ಹೋಗ್ತಾನೆ, ನಿಲ್ಲೋದಿಲ್ಲ. ನಿಮ್ಮ ಒಂದು ಯೋಚನೆ, ನಿಮ್ಮ ಧನಾತ್ಮಕವಾಗಿರ್ತಕ್ಕಂಥ ಚಿಂತನೆಯಿಂದ ಅದನ್ನು ನೇರವಾದ ನಡೆ ನುಡಿಯಿರತಕ್ಕಂಥ ವ್ಯಕ್ತಿಗಳು ಯಾವುದನ್ನು ನೀವು ಮುಚ್ಚಿ ಮರೆ ಮಾಡಲ್ಲ. ಸ್ಪಷ್ಟತೆ ಇದೆ ಮಾತಲ್ಲಿ, ನಿಖರತೆ ಇದೆ, ದಾರ್ಢ್ಯತೆ ಇದೆ. ಹಾಗಾಗಿ ನಿಮ್ಗೆ ಸ್ವಲ್ಪ ಧೈರ್ಯ ಇದೆ. ಮಾತು ಅಂದರೆ ನೇರವಾಗಿ ಮಾತಾಡ್ತೀರಿ ನೀವು, ಯಾರು ಹಿಂದೂ ಕಡೆಯಿಂದ ಹೇಳ್ತಕ್ಕಂಥ ಯೋಚನೆಗಳಿಲ್ಲ. ಅಲ್ಲೇ ಹೇಳಿ ಅಲ್ಲೇ ಮುಗಿಸಿ ಬಿಡ್ತೀರಿ. ಮತ್ತೆ ಮನಸ್ಸಲ್ಲಿ ಇಟ್ಕೊಂಡು ಬೇಜಾರು ಮಾಡಿಕೊಂಡು ಕೊರಗೋದು ಈ ಥರ ಎಲ್ಲ ಮಾಡಲ್ಲ. ನೀವು ತುಂಬ ಒಳ್ಳೆ ವ್ಯಕ್ತಿಗಳಾಗಿದ್ದೀರಿ, ಒಳ್ಳೆ ಫೇಸ್ ವ್ಯಾಲ್ಯೂ ಇರ್ತಕ್ಕಂಥ ವ್ಯಕ್ತಿಗಳು. ನಿಮ್ಮನ್ನು ನೋಡಿದ ತಕ್ಷಣ ಎಲ್ಲ ಜನ ಬನ್ನಿ ಕೂತ್ಕೊಳ್ಳಿ, ನಿಮ್ಗೆ ಒಳ್ಳೇದಾಗತ್ತೆ ಅಂತ ಹೇಳ್ತಾರೆ. ನಿಮ್ಗೆ ಏನು ಬೇಕು ಅಂತ ಕೇಳ್ತಾರೆ. ಸಮಾಜದಲ್ಲಿ ಗೌರವ, ಸ್ಥಾನ, ಮಾನ, ಮನ್ನಣೆ ಎಲ್ಲವನ್ನು ಇಟ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳು ನೀವು ಆಗಿದ್ದರಿಂದ ಸಮಾಜದಲ್ಲಿ ತುಂಬ ಗೌರವ ಇದೆ ನಿಮಗೆ. ನೀವು ಹೋದ್ರೆ ಸಾಕು, ನಿಮ್ಮ ಹೆಸರು ಹೇಳಿದ್ರೆ ಸಾಕು, ಅಷ್ಟು ಒಳ್ಳೆಯ ಒಂದು ಕೆಲಸ ಕಾರ್ಯಗಳು ನಿಮಗೆ ಆಗುವಂಥ ಶುಭಗಳು ಪ್ರಾಪ್ತಿಯಾಗುತ್ತೆ. ಅದು ಅಲ್ಲದೇನೆ ಇನ್ನೂ ಒಳ್ಳೇದಾಗುವಂಥ ಯೋಗಗಳು ನಿಮ್ಗೆ ಬಂದು ಬರುತ್ತೆ. ಆದರೆ ತಾಳ್ಮೆಯಿಂದ ಇರಬೇಕು, ಕಾಯಬೇಕು. ಬಂದಾಗ ನಾನು ಹೇಳ್ತೀನಿ, ನಿಮ್ಗೆ ಫಲವನ್ನು ಗಮನಿಸ್ತಾ ಇರಿ. ಹೀಗೆ ಈ ಥರ ಒಂದು ಚಿಂತನೆಗಳನ್ನು ಇಟ್ಕೊಂಡಿರ್ತಕ್ಕಂಥವ್ರು ಮಕ್ಕಳು ಒಳ್ಳೆ ವಿದ್ಯಾವಂತರು, ಬುದ್ಧಿವಂತರು, ಜ್ಞಾನವಂತರಾಗಬೇಕಂತಂದರೆ ನಿಮ್ಮ ಮಾರ್ಗದರ್ಶನ ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರವಾಗಿರುತ್ತೆ. ಮತ್ತು ಓದಿದ್ರೆ ಅವರು ಒಳ್ಳೆ ಓದಿ ಹೊರದೇಶಕ್ಕೆ ಹೋಗಿ ಓದಿ ಬಂದು ಇಲ್ಲಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳು, ಅಥವಾ ಅಲ್ಲೇ ಹೋಗಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳಾಗಿದ್ದೀರಿ. ಮತ್ತು ಕೃಷಿ ಜಮೀನನ್ನು ಖರೀದಿ ಮಾಡುವಂಥ ಯೋಗಗಳು ಕೂಡ ನಿಮಗೆ ಇರ್ತದೆ. ಮನೆಯಲ್ಲಿ ಏನೋ ಒಳ್ಳೆಯ ಶುಭ ಕಾರ್ಯ ಮಾಡಬೇಕು ಅಂದ್ಕೊಂಡಿದ್ದೀರಿ, ಆದರೆ ಈ ತಿಂಗಳಲ್ಲಿ ಆಗದೇ ಇದ್ದರೂ ಕೂಡ ಮುಂದಿನ ತಿಂಗಳಲ್ಲಿ ಆಗ್ಬೋದು, ಅದಕ್ಕೆ ಮುಂದಿನ ತಿಂಗಳಲ್ಲಿ ಆಗ್ಬೋದು. ಪ್ರಯತ್ನ ಮಾಡೋದನ್ನು ಖಂಡಿತ ನೀವು ಮರಿಬಾರದು, ಪ್ರಯತ್ನ ಮಾಡ್ತಾನೆ ಇರಬೇಕು. ನಾವು ಷಡ್ವಿರ್ ಮನುಷ್ಯ ಚಿಂತನ, ಸಪ್ತಂ ದೈವ ಚಿಂತನಂ. ಹೀಗೆ ದೇವರ ಚಿಂತನೆ ಬಂದಾಗ ಅದು ಎಲ್ಲ ಆಗತ್ತೆ. ಭಗವಂತ ನಿಮಗೆಲ್ಲ ಒಳ್ಳೇದು ಮಾಡ್ತಾನೆ, ಶುಭಫಲಗಳು ಪ್ರಾಪ್ತಿ ಆಗತ್ತೆ. ತಂದೆ ತಾಯಿ ಆರೋಗ್ಯದ ಗಮನವಹಿಸಿ. ಕೋರ್ಟು ಕಚೇರಿ, ವ್ಯಾಜ್ಯ, ಆಸ್ತಿ ವಿಚಾರ ಇದ್ದರೆ ಅದು ತಾನಾಗಿಯೇ ಬಗೆಹರಿತದೆ. ಆ ಸಮಯ ಬಂದಾಗ ನಾನು ಹೇಳ್ತೀನಿ, ಎಲ್ಲ ಕಷ್ಟಗಳು ಕೂಡ ಪರಿಹಾರ ಆಗುತ್ತೆ. ಮತ್ತು ಉದ್ಯೋಗದಲ್ಲಿ ಸ್ವಲ್ಪ ಕಿರಿಕಿರಿ ಇದೆ ನಿಮಗೆ, ಅಂದರೆ ಸ್ಥಾನ ಬದಲಾವಣೆ ಆಗುವಂಥ ಯೋಗ ಕೂಡ ಇದೆ. ಹಾಗಾಗಿ ಸ್ಥಾನ ಬದಲಾವಣೆ ಮಾಡ್ತಕ್ಕಂಥದ್ದು, ಮನೆ ಬದಲಾವಣೆ, ಕೆಲಸ ಬದಲಾವಣೆ, ಸ್ವಲ್ಪ ಜೀವನದಲ್ಲಿ ಬದಲಾವಣೆ ಇದೆ. ಆ ಸಮಯ ಬರುತ್ತೆ. ಬಂದರೆ ಅವಶ್ಯಕತೆ ಬಿದ್ದರೆ ತೊಂದರೆ ಇಲ್ಲ ಅಂತಂದರೆ ನೀವು ಮಾಡ್ಕೊಳ್ಳಿ. ಆ ಸಮಯಕ್ಕೆ ಏನು ಬೇಕೋ ಅದನ್ನು ನೀವು ಯೋಚನೆ ಮಾಡಿ ಸರಿಪಡಿಸ್ಕೊಳ್ಳಿ. ಮತ್ತು ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ಮನಸ್ತಾಪ, ಗಲಾಟೆ ಇದ್ದರೆ ಅದನ್ನು ಕುಳಿತು ಮಾತಾಡಿ ಸರಿ ಹೋಗುತ್ತೆ. ಆಸ್ತಿ ವಿಚಾರ ಸರಿ ಹೋಗುತ್ತೆ. ಮತ್ತು ಕೆಲವೊಂದಷ್ಟು ಹೋಟೆಲ್ ಕೆಲಸ ಮಾಡ್ತಕ್ಕಂಥ ಉದ್ಯಮ, ಹೋಟೆಲ್ ಉದ್ಯಮ ಇರೋರಿಗೆ, ಮತ್ತು ಕೆಲವೊಂದಷ್ಟು ಕೃಷಿ ಉದ್ಯಮದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳಿಗೆ, ಅದಾದಮೇಲೆ ಸಿನಿಮಾ ಇಂಡಸ್ಟ್ರಿ ಇರ್ತಕ್ಕಂಥವ್ರು, ಮಾಧ್ಯಮದಲ್ಲಿ ಇರ್ತಕ್ಕಂಥವ್ರು, ಪತ್ರಿಕೆಯಲ್ಲಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳು, ಇವರಿಗೆಲ್ಲ ಶುಭಫಲಗಳು ಪ್ರಾಪ್ತಿಯಾಗತ್ತೆ. ಮತ್ತು ಚಿನ್ನದ ವ್ಯಾಪಾರ ಮಾಡ್ತಕ್ಕಂಥವ್ರು, ಬೆಳ್ಳಿಯ ವ್ಯಾಪಾರ ಮಾಡ್ತಕ್ಕಂಥವ್ರು, ಇನ್ನು ಪ್ಯಾಸಿ ಐಟಮ್ಗಳ ವ್ಯಾಪಾರ ಮಾಡ್ತಕ್ಕಂಥವ್ರು, ಲೇಖಕರು, ಇವರಿಗೆಲ್ಲ ಶುಭಫಲಗಳು ಪ್ರಾಪ್ತಿಯಾಗತ್ತೆ. ಹಾಗಾಗಿ ಅವರೆಲ್ಲ ಒಳ್ಳೇದಾಗತ್ತೆ. ಕೆಲವರು ರಿಯಲ್ ಎಸ್ಟೇಟ್ ಮಾಡ್ತಕ್ಕಂಥ ವ್ಯಕ್ತಿಗಳು, ರಾಜಕೀಯದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳು, ಸಂಘ ಸಂಸ್ಥೆ ಇರ್ತಕ್ಕಂಥ ವ್ಯಕ್ತಿ ಹೇಳಿದ್ರೆ ಸ್ವಲ್ಪ ಮಟ್ಟಿಗೆ ಅಡಚಣೆ ಇರುತ್ತೆ. ಸ್ವಲ್ಪ ಒಳ್ಳೆ ಸಮಯದವರೆಗೆ ಕಾಯಬೇಕಾಗತ್ತೆ. ಇನ್ನು ನಿಮ್ಮ ಜಾತಕ ಚೆನ್ನಾಗಿದೆ, ಇಂಥ ಸಮಸ್ಯೆ ಯಾವುದು ಬರೋದಿಲ್ಲ. ಒಳ್ಳೆ ಉತ್ತಮವಾಗಿರ್ತಕ್ಕಂಥ ಯೋಗಗಳು ನಿಮಗೆ ಫಲಗಳು ಪ್ರಾಪ್ತಿಯಾಗತ್ತೆ. ಉತ್ತಮವಾಗಿರ್ತಕ್ಕಂಥ ಹುದ್ದೆಯಲ್ಲಿ ಇರ್ತಕ್ಕಂಥ ಯೋಗಗಳು ಕೂಡ ನಿಮಗೆ ಪ್ರಾಪ್ತಿಯಾಗತ್ತೆ. ಹಾಗಾಗಿ ಈ ಒಂದು ತುಲಾರಾಶಿಯಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಶುಭಫಲವೇ ಹೆಚ್ಚು ಅಂತ ಹೇಳ್ತೀವಿ. ಇನ್ನೂ ಶುಭಫಲವನ್ನು ಅನುಭವಿಸುವಂಥ ಯೋಗ, ವಿಪರೀತ ರಾಜಯೋಗವನ್ನು ಅನುಭವಿಸುವಂಥ ಯೋಗ ನಿಮಗೆ ಪ್ರಾಪ್ತಿಯಾಗತ್ತೆ. ಅದಕ್ಕೆ ಕಾಯ್ತಾ ಇರಿ. ಬಂದಾಗ ನಾನು ಹೇಳ್ತೇನೆ, ಗುರುಬಲ ಬಂದಾಗ ಎಲ್ಲ ಕೆಲಸ ಕಾರ್ಯಗಳು ಕೂಡ ನಿಮಗೆ
ಈಡೇರುತ್ತೆ. ಗುರು ಅಂತಂದ್ರೆ ಶುಭ, ಸೌಭಾಗ್ಯ, ಸಂಪತ್ತು, ಆಸ್ತಿ, ಈ ರೀತಿಯಾಗಿ ನಾವು ಚಿಂತನೆಯನ್ನು ಮಾಡಬೇಕು. ದೈವಾನುಗ್ರಹ ಅಂತ ನಾವು ಯೋಚನೆಯನ್ನು ಮಾಡಬೇಕಾಗಿದೆ. ಹಾಗಾಗಿ ಪ್ರತಿಯೊಂದು ರಾಶಿಯವರು ಕೂಡ ಗುರುವಿನ ಅನುಕೂಲಕ್ಕೋಸ್ಕರ ಕಾಯ್ತಾ ಇರ್ತಾರೆ. ಅದು ಗುರುವಿನ ಬಲ ಅಂತಂದ್ರೆ ದೈವಾನುಗ್ರಹಕ್ಕೋಸ್ಕರ ಕಾಯ್ತಾ ಇರ್ತಾರೆ. ಅದು ಚಿಂತನೆ ಇರ್ತದೆ. ಹಾಗಾಗಿ ನಿಮಗೆ ಈ ವಿಚಾರವನ್ನು ಹೇಳ್ತಾ ಇದ್ದೀನಿ. ಹಾಗಾಗಿ ತುಲಾರಾಶಿ ಇರ್ತಕ್ಕಂಥ ವ್ಯಕ್ತಿಗಳು ಬಹಳ ಜಾಗೃತಿ, ಏನೇ ಅದು ಎಷ್ಟೇ ಚೆನ್ನಾಗಿರಲಿ ಜಾಗ್ರತೆ ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಜಾಗ್ರತೆಯಿಂದ ಇರಬೇಕು. ಒಂದು ವೇಳೆ ಕಷ್ಟದಲ್ಲಿದ್ದರೆ ಅದಕ್ಕೆ ಸಂಬಂಧಪಟ್ಟಂತಹ ಹತ್ತಿರಲಿರ್ತಕ್ಕಂಥ ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ಶುಕ್ರವಾರ ಸಹ ಕುಂಕುಮಾರ್ಚನೆ ಮಾಡೋದ್ರಿಂದ ನಿಮ್ಮೆಲ್ಲ ಕಷ್ಟ ನಷ್ಟ ದುಃಖಗಳು ಕೂಡ ಪರಿಹಾರ ಆಗುತ್ತೆ. ಶುಭವಾಗಲಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.